31 ವರ್ಷಗಳ ದೀರ್ಘ ಅವಧಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರ ಸಾಧನೆಗೆ ಪ್ರಮುಖವಾಗುವುದೆಂದರೆ ಸಹಕಾರ ಪ್ರಶಸ್ತಿ, ನವದೆಹಲಿಯಲ್ಲಿ ಗ್ಲೋಬಲ್ ಅಚೀವರ್ಸ್ ಫೌಂಡೇಶನ್ ವತಿಯಿಂದ ಮದರ್ ತೆರೇಸಾ ಸನ್ಮಾನ ಪ್ರಶಸ್ತಿ, ಕೊಲಂಬೋ ಮುಕ್ತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಸಹಕಾರ ವಿಶ್ವಬಂಧು ಶ್ರೀ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ಪ್ರಶಸ್ತಿಯನ್ನು ನಮ್ಮ ಊರಿಗೆ ತಂದಿದ್ದಾರೆ. ಇವರೇ ಇಂದಿನ ಮುಖ್ಯ ಅತಿಥಿಗಳಂತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸರ್ ನೀಡಿ ಗೌರವಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಅತ್ಯಂತ ಕಠಿಣಕರವಾದಂಥ ಕಷ್ಟಕರವಾದಂಥ ಕೆಲಸ ಮಾಡುವಂಥ ಇಲಾಖೆ. ಎಲ್ಲಿ ಕಳ್ಳತನ ಆಗಲಿ, ಎಲ್ಲೇ ಕೊಲೆ ಆಗಲಿ, ಯಾರು ಹೆಚ್ಚು ಮಾಡಿದರೂ ಅದನ್ನು ಶಾಂತಿಯುತವಾಗಿ ನಾವು ಬದುಕಲಿಕ್ಕೆ ಕಾರಣ ಪೊಲೀಸ್ ಇಲಾಖೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅದರಿಂದಾಗಿ ಸರ್ಕಾರದಲ್ಲಿ ಇವತ್ತು ಅವರಿಗೆ ಸಮಯಕ್ಕೆ ಸರಿಯಾಗಿ ವಾಹನವನ್ನು ಕೊಡಲಿಕ್ಕೆ ಆಗದ ಕಾರಣ ಅವರು ಪಬ್ಲಿಕ್ಕಿಂದ ಇಂಥ ರೀತಿ ವಾಹನವನ್ನು ಕೇಳ್ತಾ ಇದ್ದಾರೆ. ನಾವು ಮಂಗಳೂರಿನಲ್ಲಿ ಪೊಲೀಸ್ನವರಿಗೆ ನಮಗೆ ಸದಾ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ 2 ವಾಹನವನ್ನು ಕೊಟ್ಟಿದ್ದೇವೆ. ನಮ್ಮ ಇಲ್ಲಿಯ ಮುಖ್ಯ ಪೊಲೀಸ್ ಅಧಿಕಾರಿ ಹರಿರಾಮ್ರವರು ನನಗೆ ಒಂದು ಪತ್ರವನ್ನು ಕೊಟ್ಟಾಗ ನಾನು ಕೂಡಲೇ ಅದನ್ನು ಮಂಜೂರು ಮಾಡಿ ಈ ಉಡುಪಿ ಜಿಲ್ಲೆಯ ಪೊಲೀಸಿನವರಿಗೂ ಒಂದು ಬೊಲೆರೋ ವಾಹನವನ್ನು ನೀಡಿದ್ದೇವೆ. ನಮಗೆ ಭಾಳ ಖುಷಿ ಅನಿಸ್ತದೆ. ಪೊಲೀಸ್ ಇಲಾಖೆ ಎಲ್ರಿಗೂ ಬೇಕಾಗುವಂಥ ಇಲಾಖೆ. ಬೇರೆ ಇಲಾಖೆ ಇದ್ದರೆ ಒಂದೊಂದು ವಿಭಾಗಕ್ಕೆ ಮಾತ್ರ. ಇದು ಎಲ್ಲ ಕಷ್ಟಕಾಲದಲ್ಲಿ ಏನೇ ಆದರೂ ನಮ್ಮನ್ನು ಶಾಂತಿಯುತವಾಗಿ ನಾಗರಿಕರನ್ನು ಬಾಳ್ವೆ ಮಾಡಲಿಕ್ಕೆ ಆಗುವಂಥ ಇಲಾಖೆ ಪೊಲೀಸ್ ಇಲಾಖೆ. ಅದರಲ್ಲಿಯೂ ಉಡುಪಿ ಪೊಲೀಸ್ ಇಲಾಖೆಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂಥ ಒಂದು ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ 1977 ನಿರ್ದೇಶಕರಾಗಿ 1994ರಿಂದ 31 ವರ್ಷಗಳ ದೀರ್ಘ ಅವಧಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರ ಸಾಧನೆಗೆ ಪ್ರಮುಖವಾಗುವುದೆಂದರೆ ಸಹಕಾರ ಪ್ರಶಸ್ತಿ, ನವದೆಹಲಿಯಲ್ಲಿ ಗ್ಲೋಬಲ್ ಅಚೀವರ್ಸ್ ಫೌಂಡೇಶನ್ ವತಿಯಿಂದ ಮದರ್ ತೆರೇಸಾ ಸನ್ಮಾನ ಪ್ರಶಸ್ತಿ, ಕೊಲಂಬೋ ಸಹಕಾರ ವಿಶ್ವಬಂಧು ಶ್ರೀ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮಹಾತ್ಮ ಗಾಂಧಿ ಸಮ್ಮಾನ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಗಳನ್ನು ಸ್ವೀಕರಿಸುವ ಇವರು ವಿಶ್ವದ ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನು ಇವರೇ ಇಂದಿನ ಮುಖ್ಯ ಅತಿಥಿಗಳಂತ ಡಾಕ್ಟರ್ ಸಹಕಾರ ನಾನು ಪ್ರಶಂಸೆಗೆ ಹೇಳ್ತಾರೆ. ನಿಜವಾಗಿಯೂ ಅದು ಅಭಿನಂದನೀಯವಾದಂಥ ಸಹಕಾರ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ನಮ್ಮ ರೀತಿಯಲ್ಲಿ. ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಸರ್ಕಾರ ಈಗ ಮೊದಲಿನಾಗೆ ಹೊಸ ವಾಹನವನ್ನು ಬದಲಾವಣೆ ಮಾಡಿ ಕೊಡುವುದಿಲ್ಲ, ಲೇಟ್ ಆಗ್ತದೆ. ಹಳೆವನ್ನು ಓಡಿಸ್ಲಿಕ್ಕಾಗುವುದಿಲ್ಲ. ರಾತ್ರಿ ಹೋದಂತ ಲೈಟ್ ಇಲ್ಲದ ಡ್ಯೂಟಿ ಸ್ಟಾರ್ಟ್ ಮಾಡೋದ್ರಿಂದ ಪರಿಸ್ಥಿತಿ ಪೊಲೀಸ್ ಇಲಾಖೆಗೆ ಬರಬಾರ್ದು ಅನ್ನುವಂಥದ್ದು ನಮ್ಮ ನಾಗರಿಕರ ಚಿಂತನೆ ಆಗಬೇಕು. ನಮ್ದು ಒಪ್ಪಿನಿಂದ ಇದೇ ರೀತಿಯಾಗಿ ಎಲ್ಲರೂ ದೊಡ್ಡ ದೊಡ್ಡ ಕಂಪನಿಯವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲ ಇಲಾಖೆಯವರು ಜನರು ಮುಂದೆ ಬಂದು ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯ ವಾಹನ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ರೀತಿಯ ಸರ್ಕಾರಗಳನ್ನು ಮಾಡಿದಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡುತ್ತಾ ಆಗ್ತದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತಾ ನಾನು ಮಾತಾಡ್ತೀನಿ.